press the bell icon on the YouTube app and never miss another update. ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಪ್ಪ? ಚೆನ್ನಾಗಿದ್ದೀವಿ ಸರ್. ಡಿಫ್ರೆನ್ಷಿಯೇಷನ್ ಇಷ್ಟ ಆಗ್ತಾ ಇದೆಯಾ? ಈಸಿ ಅನಿಸ್ತಾ ಇದೆಯಾ? ಸಣ್ಣ ಫಾರ್ಮುಲಾಸನ್ನು ನೋಡಿದ್ದೀವಲ್ಲ, ಸ್ವಲ್ಪ ಕಂಟಿನ್ಯೂ ಮಾಡಿಕೊಳ್ಳೋಣ. ವೇರಿಯೇಬಲ್ ಚೇಂಜ್ ಆದರೆ ಏನು ಮಾಡೋದು ಅಂದರೆ, ವೈ ಈಸ್ ಫಂಕ್ಷನ್ ಆಫ್ ಟಿ, ಎಕ್ಸ್ ಪವರ್ ನೋಡ್ಕೊಂಡಿದ್ದೀವಿ. ಸೊ ಹಿಯರ್ ವೈ ಈಸ್ ಅ ಫಂಕ್ಷನ್ ಆಫ್ ಟಿ, ವೈ ಡಿಪೆಂಡ್ಸ್ ಆನ್ ಟಿ. ಈಗ ಇದನ್ನು ಡಿ ವೈ ಬೈ ಡಿ ಟಿ ಅಂತ ಕರಿಬೇಕು. ಅಂದರೆ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಅಂತ ಹೇಳಬೇಕು. ಡಿ ವೈ ಬೈ ಡಿ ಟಿ. ಇದನ್ನು ಸ್ವಲ್ಪ ನಾವೇನು ಮಾಡ್ತೀವಿ, ಎಫ್ ಡ್ಯಾಶ್ ಟಿ ಅಂತ ಬರಿತೀವಿ. ಎಫ್ ಡ್ಯಾಶ್ ಎಕ್ಸ್ ಅಂತ ಬರಿಬೋದು. ಹಾಗೆ ಎಫ್ ಡ್ಯಾಶ್ ಟಿ. ಎಫ್ ಡ್ಯಾಶ್ ಟಿ ಈಸ್ ಫಸ್ಟ್ ಆರ್ಡರ್ ಡೆರಿವೇಟಿವ್. ವೈಯನ್ನು ಒಂದು ಸಲ ಡಿಫರೆನ್ಷಿಯೇಟ್ ಮಾಡಿದ್ದೀವಿ. ಫಸ್ಟ್ ಆರ್ಡರ್ ಡೆರಿವೇಟಿವ್. ಸಪೋಸ್ ಇದನ್ನು ಇನ್ನೊಂದು ಸಲ ಡಿಫರೆನ್ಷಿಯೇಟ್ ಮಾಡ್ಬೋದು, ಅಂದರೆ ಎರಡು ಸಲ. ಅಂದರೆ ಯು ಕ್ಯಾನ್ ರೈಟ್ ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಟಿ ಸ್ಕ್ವಯರ್. ಡಿಫರೆನ್ಷಿಯೇಷನ್ ಅಂದರೆ ಈ ಥರ ಡಿ ಬೈ ಡಿ ಟಿ ಆಫ್. ಇದನ್ನು ಇನ್ನೊಂದು ಸಲ ಡಿಫರೆನ್ಷಿಯೇಟ್ ಮಾಡೋ, ಡಿ ಬೈ ಡಿ ಟಿ ಆಫ್ ಡಿ ವೈ ಬೈ ಡಿ ಟಿ. ಇದನ್ನು ಹೆಂಗೆ ಬರೀತಾರೆ? ಡಿ ವೈ ಹೋಲ್ ಸ್ಕ್ವೇರ್ ಬರೀಬಾರ್ದು. ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಟಿ ಸ್ಕ್ವೇರ್ ಬರೆದ್ರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಎಫ್ ಡ್ಯಾಶ್ನ ಎಫ್ ಡಬಲ್ ಡ್ಯಾಶ್ ಟಿ ಅಂತ ಬರೀತಾರೆ. ದಟ್ ಈಸ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಅರ್ಥ ಆಯ್ತಾ? ಎಲ್ಲಿ ನಮ್ಮ ಫಿಸಿಕ್ಸಲ್ಲಿ ಎಲ್ಲಿ ಬರುತ್ತಪ್ಪ ಹಾಗಾದ್ರೆ? ಈಗ ನೋಡ, ಡಿಸ್ಪ್ಲೇಸ್ಮೆಂಟ್ ಈಸ್ ಎ ಫಂಕ್ಷನ್ ಆಫ್ ಟೈಮ್. ಫಂಕ್ಷನ್ ಆಫ್ ಟೈಮ್. ಇಫ್ ವೈ ಅಂದರೆ ಡಿಸ್ಪ್ಲೇಸ್ಮೆಂಟ್. ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಈಸ್ ಕಾಲ್ಡ್ ವೆಲಾಸಿಟಿ. ದಟ್ ಮೀನ್ಸ್ ಡಿಫರೆನ್ಷಿಯೇಷನ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಟಿ. ವೈಯನ್ನು ಡಿಫರೆನ್ಷಿಯೇಟ್ ಮಾಡೋ ವಿತ್ ರೆಸ್ಪೆಕ್ಟ್ ಟು ಟಿ. ವೈ ಅಂದರೆ ಡಿಸ್ಪ್ಲೇಸ್ಮೆಂಟ್. ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಈಸ್ ಕಾಲ್ಡ್ ವೆಲಾಸಿಟಿ. ಒಂದು ಸಲ ಡಿಫರೆನ್ಷಿಯೇಟ್ ಮಾಡಿದೆ, ಏನು ಸಿಕ್ತು? ವೆಲಾಸಿಟಿ ಸಿಕ್ತು. ನೆಕ್ಸ್ಟು, ಇದು ಅರ್ಥ ಆಗಿದೆ ಅಂತ ಇಟ್ಕೊಳ್ತೇನೆ. ಇದು ಫಸ್ಟ್ ಆರ್ಡರ್ ಡೆರಿವೇಟಿವ್. ಇಲ್ಲ ಮುಗಿಸಂತಡಿ. ಇದು ಫಸ್ಟ್ ಆರ್ಡರ್ ಡೆರಿವೇಟಿವ್. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಂದರೆ ಇದನ್ನು ಮತ್ತೆ ಇನ್ನೊಂದು ಸಲ ಡಿಫರೆನ್ಷಿಯೇಟ್ ಮಾಡಿ. ಅಂದರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂದರೆ ಇದನ್ನು ಡಿಫರೆನ್ಷಿಯೇಷನ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಟಿನ ಎರಡು ಸಲ ಡಿಫರೆನ್ಷಿಯೇಟ್ ಮಾಡಿದೆಯಾ? ಮತ್ತೊಂದು ಸಲ ಡಿ ಸ್ಕ್ವಯರ್ ವೈ ಡಿವೈಡೆಡ್ ಬೈ ಡಿ ಟಿ ಸ್ಕ್ವಯರ್ ಕಾಲ್ಡ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಏನು ಬರೀಬೇಕಲ್ಲಿ? ಎಫ್ ಡಬಲ್ ಡ್ಯಾಶ್ ಆಫ್ ಟಿ. ಅಂದರೆ ನನಗೇನು ಸಿಕ್ತು? ಆಕ್ಸಲರೇಷನ್ ಸಿಕ್ತು. ವೆಲಾಸಿಟಿ, ಆಕ್ಸಲರೇಷನ್ ಕ್ಯಾನ್ ಬಿ determined by the method of differentiation. Y is a function of time, displacement function of time. Differentiate with respect to time, you will get velocity. Again, differentiating velocity with respect to time called rate of change of velocity, called acceleration. Second order derivative ಹೆಂಗೆ ಬರೀತಾರೆ? ಎಫ್ ಡಬಲ್ ಡ್ಯಾಶ್ ಟಿ. ಅರ್ಥ ಆಯಿತು? ಇದರಲ್ಲಿ ಇನ್ನೊಂದಿಷ್ಟು ಫಾರ್ಮುಲಾಸನ್ನು ನೋಡ್ತಾ ನಮ್ಮ ಫಿಸಿಕ್ಸಲ್ಲಿ ವೆಲಾಸಿಟಿ ಮತ್ತು ಆಕ್ಸಲರೇಷನ್ ಹೆಂಗಪ್ಪ ಕಂಡುಹಿಡಿಯೋದು ಬೈ ದ ಮೆಥಡ್ ಆಫ್ ಡಿಫರೆನ್ಷಿಯೇಷನ್ ಅನ್ನೋದನ್ನು ಕಲಿಯೋಣ. ಒಂದು ಕಡೆ ಬರ್ಕೊಳ್ತೀರಾ? Okay. Let us learn some more formulas and rules in the differentiation. ನಿನ್ನೆ ಕ್ಲಾಸಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ದೀವಿ, ವಿತ್ ರೆಸ್ಪೆಕ್ಟ್ ಟು ಟೈಮ್ ಕೂಡ ಬರೀಬೋದು ಅನ್ನೋದನ್ನು ಕಲಿಯೋಣ. ಫಾರ್ಮುಲಾ ಕಲ್ತಿರೋದಪ್ಪ. The formula what we have learnt in the yesterday, let us repeat the same and we shall solve some numericals.
ಸೊ y ಈಸ್ ಟಿ ಪವರ್ ಎನ್, ಎಕ್ಸ್ ಪವರ್ ಎನ್ ಬರಿತಾ ಇದ್ವಿ. ಇಲ್ಲೇನು ಮಾಡ್ತೀವಿ, ಡಿಫರೆನ್ಷಿಯೇಟ್ ವಿತ್ y ಈಸ್ ಅ ಫಂಕ್ಷನ್ ಆಫ್ ಟೈಮ್, ದೇ ಫಾರ್ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ದೇರ್ ಫೋರ್ dy by dt. ಫಾರ್ಮುಲಾ ಏನಪ್ಪ ಅಲ್ಲಿ, ಎನ್ ಇಂಟು ಟಿ ಟು ದಿ ಪವರ್ ಆಫ್ ಎನ್ ಮೈನಸ್ ಒನ್. ಚೆಕ್ ಮಾಡಿದ್ದೀವಿ. ಸೊ ಎಕ್ಸಾಂಪಲ್ ಅಪ್ಪ, ಡಿ ಬೈ ಡಿ ಟಿ ಆಫ್ ಟಿ ಪವರ್ 5 ಅಂತ ಬರ್ದು, ಎಕ್ಸ್ ಪವರ್ 5 ಬರೆದಿದ್ವಿ. ಸೊ ಎನ್ ಜಾಗದ ಎಷ್ಟಿದೆಪ್ಪ 5, ದಟ್ ಈಸ್ 5 ಇಂಟು ಟಿ ಟು ದಿ ಪವರ್ ಆಫ್ 4, ಎನ್ ಮೈನಸ್ 1, 5 ಮೈನಸ್ 4. ಓಕೆ, ನಾವು ಡಿ ಬೈ ಡಿ ಟಿ ಆಫ್ ಸೇ ಟಿ ಪವರ್ 1/2 ರೂಟ್ ಟಿ, ಡಿ ಬೈ ಡಿ ಟಿ ಆಫ್ ಸ್ಕ್ವೇರ್ ರೂಟ್ ಆಫ್ ಟಿ. ಸ್ಕ್ವೇರ್ ರೂಟ್ ಆಫ್ ಟಿ ಹೆಂಗೆ ಬರಿತೀಯಾ, ಟಿ ಪವರ್ 1/2, ಎನ್ ಜಾಗದ ಎಷ್ಟಿದೆಯಪ್ಪ 1/2 ಇದೆ. ಸೊ ದ್ಯಾಟ್ ಈಸ್ ಈಕ್ವಲ್ ಟು ಡಿಫರೆನ್ಷಿಯೇಷನ್ ಆಫ್ ರೂಟ್ ಟಿ. ಹೆಂಗೆ ಬರಿಬೇಕು ಸರ್, ಡಿ ಬೈ ಡಿ ಟಿ ಆಫ್ ಟಿ ಪವರ್ 1/2. ಸೊ ಆನ್ಸರ್ 1/2 ಇಂಟು ಟಿ ಪವರ್ ಎನ್ ಇಂಟು ಟಿ ಪವರ್ ಎನ್ ಮೈನಸ್ 1, ಎನ್ ಇಂಟು ಟಿ ಪವರ್ ಎನ್ ಮೈನಸ್ 1. ಹೌದು ಸರ್, 1/2 ಟಿ ಟು ದಿ ಪವರ್ ಆಫ್ 1/2 ಮೈನಸ್ 1 ಹೇಳ್ಕೊಟ್ಟಿದೆ, ಗೊತ್ತಿದೆ ಎಲ್ರಿಗೂ, ಮೈನಸ್ 1/2. ಲಾಸ್ ಆಫ್ ಇಂಡೈಸಿಸ್ ಪ್ರಕಾರ ಟಿ ಪವರ್ ಇದ್ದರೆ ಮತ್ತೇನು ಮಾಡ್ಬೋದು, ಮೈನಸ್ ಕೆಳಗೆ ತಗೋ, 1 ಡಿವೈಡೆಡ್ ಬೈ ಟಿ ಟು ದಿ ಪವರ್ ಆಫ್ 1/2. ದೇರ್ ಫಾರ್ ಒಂದು ಫಾರ್ಮುಲಾ ನೆನ್ಪು ಮಾಡ್ಕೊಳ್ಬೇಕಪ್ಪ ಅಂತ ಹೇಳಿತ್ತು, ಡಿ ಬೈ ಡಿ ಟಿ ಆಫ್ ರೂಟ್ ಟಿ ಬಂತ ಅಂತ ಎಲ್ಲಾದರೂ ಸ್ಕ್ವೇರ್ ರೂಟ್ ಆಫ್ ಟಿ ಡಿಫರೆನ್ಷಿಯೇಟ್ ಮಾಡಪ್ಪ ಅಂದ ತಕ್ಷಣ ಕಣ್ಣು ಮುಚ್ಕೊಂಡು 1 ಡಿವೈಡೆಡ್ ಬೈ 2 ರೂಟ್ ಟಿ ಅಂತೇಳಿ ಒಂದು ಡೈರೆಕ್ಟ್ ಆನ್ಸರ್. ಇದೊಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ. ಇದು ಒಂದು ಫಾರ್ಮುಲಾ. ರೂಟ್ ಎಕ್ಸ್ ನೋಡಿದ್ವಿ, ಹಂಗಿಲ್ಲಿ ವೇರಿಯೇಬಲ್ ಯಾವುದಿದೆಪ್ಪ, ಟಿ ಇದೆ. ಓಕೆ, so like that, say here let us say 1 d by dt of 1 by t power n ಅಂತ, x ಪವರ್ n ನೋಡಿದ್ವಿ, 1 by x ಪವರ್ n ನೋಡಿದ್ವಿ, ಹಂಗೆ 1 by t ಪವರ್ n ಚೆಕ್ ಮಾಡ್ಕೋಣ, ಒಂದ್ಸಲ ಆನ್ಸರ್ ಮಾಡೋಣ. d by dt of t ಪವರ್ ಮೈನಸ್ n, n ಮೇಲೆ ತಗೊಂಬ. ಸೊ ವಾಟ್ ಇಸ್ ಯುವರ್ ಆನ್ಸರ್, n ಇಂಟು t ಪವರ್ n ಮೈನಸ್ 1, ಎನ್ ಮೈನಸ್ 1. ಸೊ ಮತ್ತು ಮೈನಸ್ ಎನ್, ಇಲ್ಲಿ ಟಿ ಪವರ್ ಮೈನಸ್ ಕಾಮನ್ ತೊಗೊಂಡ್ರೆ ಎಷ್ಟು ಬರುತ್ತಪ್ಪ, ಎನ್ ಪ್ಲಸ್ 1. ಇದನ್ನು ಟಿ ಪವರ್ ಮೈನಸ್ ಇದೆ, ಲಾಸ್ ಆಫ್ ಇಂಡೈಸಸ್ ಪ್ರಕಾರ ಏನು ಮಾಡ್ಬೋದು, ಮೈನಸ್ ಎನ್ ಡಿವೈಡೆಡ್ ಬೈ ಟಿ ಪವರ್ ಎನ್ ಪ್ಲಸ್ 1 ಟು ದಿ ಪವರ್ ಮೈನಸ್ ಇದೆ, ಕೆಳಗೆ ಬಂತು. ಇದೊಂದು ಸಣ್ಣ ಸ್ಟ್ಯಾಂಡರ್ಡ್ ಫಾರ್ಮುಲಾ, ಡಿ ಬೈ ಡಿ ಟಿ ಆಫ್ 1 ಬೈ ಟಿ ಪವರ್ ಎನ್, 1 ಬೈ ಟಿ. ನಿನ್ನೆ ಕ್ಲಾಸಲ್ಲಿ 1 ಬೈ ಎಕ್ಸ್ ಟು ದಿ ಪವರ್ ಆಫ್ ಎನ್ ನೋಡಿದ್ದೀವಿ, ಸೇಮ್. ಯಾಕೆ ನಾವಿಲ್ಲಿ ಡಿಸ್ಪ್ಲೇಸ್ಮೆಂಟ್ ಈಸ್ ಅ ಫಂಕ್ಷನ್ ಆಫ್ ಟೈಮ್ ಅಂತ ಬರಿತಾ ಇರ್ತೀವಿ. ಸೊ ವೈ ಈಸ್ ಫಂಕ್ಷನ್ ಆಫ್ ಟೈಮ್ ಕೊಡ್ತಾ ಇರ್ತೀವಿ, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಕೂಡ ಬರೆಯೋದು ಕಲ್ತು ಬಿಡೋಣ. ಅರ್ಥ ಆಯಿತು? ಒಂದು ಎಕ್ಸಾಂಪಲ್ ನೋಡಪ್ಪ ಮತ್ತೆ ಇಲ್ಲಿ. ಸೇ ಡಿ ಬೈ ಡಿ ಟಿ ಆಫ್ 1 ಬೈ ಟಿ ಪವರ್ 5 ಇದೆ ಅಂತ ಇಟ್ಕೊ, ಟಿ ಪವರ್ ಏನಿದೆ. ಸೊ ಮೈನಸ್ 1 ಬೈ ಟಿ ಪವರ್ 5 ಮೈನಸ್ 5 ಡಿವೈಡೆಡ್ ಬೈ ಟಿ ಪವರ್ 5 ಪ್ಲಸ್ 1 ಮೀನ್ಸ್ ವಾಟ್, 6. ಡಿ ಬೈ ಡಿ ಟಿ ಆಫ್ 1 ಬೈ ಟಿ ಪವರ್ 1 ಬೈ ಟಿ ಅಂತ ಅನ್ಕೋ. ಸೊ ಏನಪ್ಪ ಆನ್ಸರು ಹೇಳ್ತೀಯಾ, ಮೈನಸ್ 1 ಡಿವೈಡೆಡ್ ಬೈ ಟಿ ಪವರ್ 1 ಪ್ಲಸ್ 1. ಸೊ ಡಿಫರೆನ್ಷಿಯೇಷನ್ ಆಫ್ 1 ಬೈ ಟಿ ಈಸ್ ಮೈನಸ್ 1 ಬೈ ಟಿ ಸ್ಕ್ವೇರ್. ನಾವು ನೋಡ್ತೀವಿ, ವೇರಿಯೇಬಲ್ ನೋಡ್ಕೊಳ್ಳೋಣ. ಇಲ್ಲಿ ನೋಡಿಲಿ, ಈಗ ಡಿ ಎಕ್ಸ್ ಬರ್ದದಲ್ಲಪ್ಪ, ವಿತ್ ರೆಸ್ಪೆಕ್ಟ್ ಏನು ಅನ್ಬೇಕು, ಎಕ್ಸ್ ಅಂತ ಹೇಳಬೇಕು. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂತಂದರೆ ಇಲ್ಲಿ 1 ಡಿವೈಡೆಡ್ ಬೈ ಎಕ್ಸ್ ಬರಿಬೇಕು, ಮತ್ತು ಟಿ ವೈ ಬರಿಬಾರ್ದು. ವೇರಿಯೇಬಲ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದ್ದರೆ ಇಲ್ಲಿ ನೋಡಿ, ವಿತ್ ರೆಸ್ಪೆಕ್ಟ್ ಟು ಟಿ ಟು ದಿ ಪವರ್ ಆಫ್ 1 ಇದೆ ಅಂತ ಅನ್ಕೋ. ಪವರ್ ಕೊಡಲ್ಲ ಒಂದೊಂದು ಸಲ, ಈ ಪವರ್ ಕೊಡಲ್ಲ ನೋಡಿ, ಈಗ ಹಿಂಗೆ ಕೊಟ್ಬಿಡ್ತಾರೆ, ಹಿಂಗೆ ಇರ್ತದೆ, 1 ಬೈ ಟಿ ಕೊಟ್ಟಿರ್ತಾನೆ. ಸೊ ಟಿ ಪವರ್ ಎಷ್ಟಿದ್ದಂಗೆ 1, ಡಿನಾಮಿನೇಟರ್ ಇದೆ, ದೇ ಫಾರ್ ಮೈನಸ್ 1 ಡಿವೈಡೆಡ್ ಬೈ ಟಿ ಸ್ಕ್ವೇರ್. ಕ್ಲಿಯರ್? ನೆಕ್ಸ್ಟ್ ಸೇ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಇದೆ ಅಂತ ಅನ್ಕೋ. ಎಕ್ಸ್ ಪವರ್ ಎಷ್ಟಿದ್ದಂಗಪ್ಪ 1,
ಅಂದರೆ ಎಕ್ಸ್ ಪವರ್ ಎನ್ ಇದೆ ಫಾರ್ಮುಲಾ. ಎಕ್ಸ್ ಪವರ್ ಎನ್ ಈಸ್ ವಾಟ್? ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1, 1 ಇಂಟು ಎಕ್ಸ್ ಟು ದಿ ಪವರ್ ಆಫ್ 0. ಎಕ್ಸ್ ಪವರ್ 0 ಈಸ್ ಆಲ್ವೇಸ್ ಹೌ ಮಚ್? ಇಟ್ ಈಸ್ 1. ಹಾಗೆ ಡಿಫರೆನ್ಷಿಯೇಷನ್ ಆಫ್ ಟಿ ವಿತ್ ರೆಸ್ಪೆಕ್ಟ್ ಟು ಟಿ, ಸರ್ ಆನ್ಸರ್ 1. ಡಿಫರೆನ್ಷಿಯೇಷನ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ವೈ, ಸರ್ ಆನ್ಸರ್ 1. ಡಿಫರೆನ್ಷಿಯೇಷನ್ ಆಫ್ ಥೀಟಾ ವಿತ್ ರೆಸ್ಪೆಕ್ಟ್ ಟು ಥೀಟಾ, ಸರ್ ಆನ್ಸರ್ 1. ಡಿಫರೆನ್ಷಿಯೇಷನ್ ಆಫ್ ಎಕ್ಸ್ ಪವರ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅರ್ಥ ಆಯ್ತಾ? ಸಣ್ಣ ಫಾರ್ಮುಲಾ, ನಾಟ್ ಸೋ ಕಾಂಪ್ಲಿಕೇಟೆಡ್ ಫಾರ್ಮುಲಾಸ್ ವಿ ಡು ನಾಟ್ ಗೆಟ್ ಅಕ್ರಾಸ್ ಫಿಸಿಕ್ಸ್. State direct differentiation with 2 or 3 steps you will get the answer. Okay? Say constant ಅಂತ ಹೇಳ್ತೀವಿ. ಇಲ್ಲಿ ನಾವು ವೇರಿಯೇಬಲ್ಸ್ ಚೆಕ್ ಮಾಡಿದೀವಪ್ಪ. ಇಲ್ಲಿ differential calculus is a mathematical tool which deals with the variables. ಗೊತ್ತು ಹೇಳ್ಕೊಟ್ಟಿದ್ದೀನಿ. ಸ್ಮಾಲ್ ಚೇಂಜ್ ವೇರಿಯೇಬಲ್ಸ್ ಇದ್ದರೆ ಯು ವಿಲ್ ಗೋ ಫಾರ್ ಡಿಫರೆನ್ಷಿಯೇಷನ್. ಟೋಟಲ್ ಚೇಂಜ್ ಇನ್ ದ ವೇರಿಯೇಬಲ್ ಬೇಕಂದ್ರೆ ಗೋ ಫಾರ್ ಮೆಥಡ್ ಆಫ್ ಇಂಟಗ್ರೇಷನ್. ನೋಡಿ, ಇಂಟಗ್ರೇಷನ್ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣಂತೆ. ಡಿಫರೆನ್ಷಿಯಲ್ ಗೊತ್ತಿದ್ರೆ ಇಂಟಗ್ರೇಷನ್ ಈಸಿ. ಈಗ ಕಾನ್ಸ್ಟೆಂಟ್ ಅಂದ್ರೆ ಏನಪ್ಪ? ಲೈಕ್ ಫಾರ್ ಎಕ್ಸಾಂಪಲ್ 50 ವಿಚ್ ವಿಲ್ ನೆವರ್ ಚೇಂಜ್ ಅಟ್ ಆಲ್. 200, 1, 1/2, 0.5, 0.7, 0.8. You take some constant which will never change at all. No change in the value. Such values are called constant. Therefore, which will never change ಅಂತ ಹೇಳಿದಾಗ ಅದರ ವ್ಯಾಲ್ಯೂ ಏನಾಗಿ ವಿತ್ ರೆಸ್ಪೆಕ್ಟ್ ಟು ಟಿ ಆಗಲಿ. ದ್ಯಾಟ್ ಫಾರ್ ಎಕ್ಸಾಂಪಲ್ ಟಿ ಇದೆ ಅಂತ ಇಟ್ಕೊಳ್ಳಿ. ಟಿ ರಿಮೇನ್ಸ್ ಕಾನ್ಸ್ಟೆಂಟ್ ಅಂತ ಇಟ್ಕೊಳ್ಳಿ. ಸಮ್ ಕಾನ್ಸ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಟಿ, ವಿತ್ ರೆಸ್ಪೆಕ್ಟ್ ಟು ಟೈಮ್, ವಿತ್ ರೆಸ್ಪೆಕ್ಟ್ ಟು ವೈ, ವಿತ್ ರೆಸ್ಪೆಕ್ಟ್ ಟು ಝೆಡ್. Constant remain constant, no change in the value. Therefore, differentiation of constant, differentiation of any constant is always 0. ಈಗ ನೋಡಪ್ಪ, ಟೆಂಪರೇಚರ್, ರೂಮ್ ಟೆಂಪರೇಚರ್ ಇಸ್ 300 ಕೆಲ್ವಿನ್ ಅಂತ ಬರೀತೇನೆ ಅಂತ ಇಟ್ಕೋ. ಚೇಂಜ್ ಆಗಲ್ಲ ಅಂತ ಹೇಳ್ತೇನೆ. ಟೆಂಪರೇಚರ್ ಆಫ್ ದ ರೂಮ್ ರಿಮೇನ್ ಕಾನ್ಸ್ಟೆಂಟ್ ಅಂತ ಹೇಳ್ತೀನಿ. ಅವಾಗ ಚೇಂಜ್ ಇನ್ ಟೆಂಪರೇಚರ್ ಏನಾಗುತ್ತೆ? 0. ಈಗ ಇದು ಇನಿಷಿಯಲ್ ಅಂತ ಅನ್ಕೋ. ಇನಿಷಿಯಲ್ ಎಷ್ಟಿದೆಯಪ್ಪ? 300 ಇದೆ. ಫೈನಲ್ ಟೆಂಪರೇಚರ್ ಕೂಡ ನಾನು ಚೇಂಜ್ ಆಗಲ್ಲ ಅಂತ ಹೇಳ್ತೇನೆ. ಎಷ್ಟು ಉಳಿಯುತ್ತೆ? 300 ಉಳಿಯುತ್ತೆ. ದೆನ್ ವಾಟ್ ಇಸ್ ದ ಚೇಂಜ್ ಇನ್ ಟೆಂಪರೇಚರ್ ಅಂತ ಕೇಳಿದರೆ ಫೈನಲ್ ಮೈನಸ್ ಇನಿಷಿಯಲ್, ದಟ್ ಗಿವ್ಸ್ ವಾಟ್? ಚೇಂಜ್ ಇನ್ ಟೆಂಪರೇಚರ್. ಯಾವಾಗಾರ ಆಗಲಿ ಚೇಂಜ್ ಇನ್ ದ ಟೆಂಪರೇಚರ್, ಚೇಂಜ್ ಇನ್ ದ ವೆಲಾಸಿಟಿ, ಚೇಂಜ್ ಇನ್ ಎಕ್ಸಲರೇಷನ್ ಕೇಳಿದರೆ ಫೈನಲ್ ಮೈನಸ್ ಇನಿಷಿಯಲ್. ಸೊ ಆಗಿದ್ದಾಗ ಕಾನ್ಸ್ಟೆಂಟ್ ಇದು 300 ಚೇಂಜ್ ಆಗಿಲ್ಲ ಅಂದರೆ ದ ಚೇಂಜ್ ಇನ್ ದ ವ್ಯಾಲ್ಯೂ ಆಫ್ ದ ಟೆಂಪರೇಚರ್ ಈಸ್ ವಾಟ್? 0. ದೇರ್ಫೋರ್ ಡೆರಿವೇಟಿವ್ ಆಫ್ ಎನಿ ಕಾನ್ಸ್ಟೆಂಟ್ ಈಸ್ 0. ಅರ್ಥ ಆಯಿತು? ಹಾಗೆ ನಮ್ಮ ಟ್ರಿಗ್ನೋಮೆಟ್ರಿಯಲ್ಲಿ ಕೂಡ ಕೆಲವೊಂದು ಫಂಕ್ಷನ್ ಬರ್ತವೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ sin 30 ಅಂತ ಹೇಳ್ತೀಯಪ್ಪ. ಏನಿದು? ಕಾನ್ಸ್ಟೆಂಟ್ ಇದು. sin 30 ವ್ಯಾಲ್ಯೂ ಎಷ್ಟಪ್ಪ? 1/2 ಬರಿತೀಯ, 0.5 ಆಯಿತು. ಹಂಗಾರೆ ನಾನು ಹೇಳ್ತೀನಿ ಡೆರಿವೇಟಿವ್ ಆಫ್ sin 30 ಅಂತ ಕೇಳಿದರೆ ಏನಂತ ಬರೆದ್ಬಿಡ್ತೀಯ? 0. sin 30 ಇಸ್ ವಾಟ್? 0.5. ಹಾಗೆ ಅದೇ ಸೈನ್ ಫಂಕ್ಷನನ್ನು ನಾನು ಐ ವಿಲ್ ರೈಟ್ y ಇಸ್ ಈಕ್ವಲ್ ಟು sin t ಬರದೆ ಅಂತ ಇಟ್ಕೋ. ಅವಾಗೇನು ಹೇಳ್ತೀಯ? ಟಿ ಕಾನ್ಸ್ಟೆಂಟ್ ಅಲ್ಲ, ಟಿ ಈಸ್ ವೇರಿಯೇಬಲ್. ಅರ್ಥ ಆಯ್ತಾ? sin 30, sin 45, sin 60 ಏನಾದರೂ ಒಂದು ನಂಬರ್ ಬರುತ್ತಲ್ಲಪ್ಪ. ಇಫ್ sin 60 √3/2 ಬರುತ್ತೆ. sin 90 1 ಏನವು? ಕಾನ್ಸ್ಟೆಂಟ್. ಅದೇ y sin t ಬರದೆ ಅಂತ ಇಟ್ಕೋ. ಟಿ ಈಸ್ ವೇರಿಯೇಬಲ್. ಸೊ ಅವಾಗೇನು ಹೇಳ್ತೀಯ? ಸರ್ ಐ ಹ್ಯಾವ್ ಟು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಹೇಳ್ತೀಯ. ಬಿಕಾಸ್ y ಡಿಪೆಂಡ್ಸ್ ಆನ್ ಟಿ. ದೇರ್ಫೋರ್ ಏನು ಹೇಳ್ತೀಯಪ್ಪ? dy/dt ಇಸ್ ಈಕ್ವಲ್ ಟು, ಸ್ವಲ್ಪ ನೆನ್ಪಿಡಬೇಕು, ಫಾರ್ಮುಲಾ ಇರ್ತವೆ, ಡಿಟೇಲಾಗಿ ಮ್ಯಾಥಮೆಟಿಕ್ಸಲ್ಲಿ ಪ್ರೂವ್ ಮಾಡ್ತಾರೆ. ಮತ್ತು ಅದೇ ಹೇಳ್ತೀನಿ, ಮ್ಯಾಥಮೆಟಿಕ್ಸಲ್ಲಿ ಡಿಫರೆನ್ಷಿಯೇಷನ್ ಸ್ಟಾರ್ಟ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ಲೇಟ್ ಆಗೋದು 4-5 ತಿಂಗಳು ಬೇಕು ಸ್ಟಾರ್ಟ್ ಮಾಡೋದಕ್ಕೆ. ಬಟ್ ನಮ್ಮ ಫಿಸಿಕ್ಸ್ನವರಿಗೆ ಸ್ಟಾರ್ಟಿಂಗ್ 2-3ನೇ ಚಾಪ್ಟ್ರಲ್ಲಿ ಬೇಕೇ ಬೇಕು. ಸೊ ದೇರ್ಫೋರ್ ಡೆರಿವೇಟಿವ್ ಆಫ್ sin t ಅಂತ ಸೈನಿಗೆ ಕಾಂಪ್ಲಿಮೆಂಟ್ರಿ ಫಂಕ್ಷನ್ cos t ಬರೀಬೇಕು. ಡಿಫರೆನ್ಷಿಯೇಷನ್ ಆಫ್ sin ಈಸ್ cos.
ಬಂತು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇದನ್ನು ಹಿಂಗೆ ಬರೆಯೋಣ ಹಿಂಗೆ ಬರಿತೀನಪ್ಪ ಡಿಫರೆನ್ಷಿಯೇಷನ್ ಆಫ್ ಇಲ್ಲಿ ನೋಡಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಬರ್ತಿದ್ದೀನಿ ಅವಾಗ ವೈ ಈಸ್ ಫಂಕ್ಷನ್ ಆಫ್ ಏನಾಗಬೇಕು ಸೈನ್ ಎಕ್ಸ್ ಆಗಬೇಕು. ಅವಾಗ ಡೆರಿವೇಟಿವ್ ಆಫ್ ಏನಂತ ಹೇಳ್ತೀಯಪ್ಪ ಸೈನ್ ಎಕ್ಸ್ ಅಂತ ಹೇಳ್ತೀಯ. ವೇರಿಯೇಬಲ್ ಚೇಂಜ್ ಆದಾಗ ಅದ್ರ ತಕ್ಕಂಗೆ ಮಾತಾಡಬೇಕು. ಸೊ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಏನು ಬರೀಬೇಕು ಕಾಸ್ ಎಕ್ಸ್ ಅಂತ ಬರೀಬೇಕು. ಓಕೆ, ಹಾಗೆ ಡೆರಿವೇಟಿವ್ ಆಫ್ ಸಪೋಸ್ ಈಗ ಇದನ್ನು ನಾನೇನು ಮಾಡ್ತೀನಪ್ಪ ಕೊಸೈನ್ ಫಂಕ್ಷನ್ ಕೊಟ್ಟರು ಅಂತ ಇಟ್ಕೋ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಏನಿರಬೇಕಪ್ಪ ಇಲ್ಲಿ ಕಾಸ್ ಎಕ್ಸೇ ಇರಬೇಕು. ಡಿಫರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಈಸ್ ಸೈನ್ ಎಕ್ಸ್ ಬಟ್ ವಿತ್ ಮೈನಸ್ ಸೈನ್ ಬರುತ್ತೆ. ಈ ಟ್ರಿಗೋಮೆಟ್ರಿಯಲ್ಲಿ ಕಾಸ್, ಕೊಸಿಕೆಂಟ್ ಮತ್ತು ಕಾಟ್, ದ ಫಂಕ್ಷನ್ಸ್ ವಿಚ್ ಸ್ಟಾರ್ಟ್ ವಿತ್ ಲೆಟರ್ ಸಿ ಆಫ್ಟರ್ ಡೆರಿವೇಷನ್ ಯು ವಿಲ್ ಗೆಟ್ ಸಮ್ ಫಂಕ್ಷನ್ ಸಿಗುತ್ತೆ which start with C you will have with minus sign. So differentiation of cos x is minus sin x. ಹಂಗೆ ಬರ್ತಿದ್ದಾರೆ ಡಿಫರೆನ್ಷಿಯೇಷನ್ ಆಫ್ ಸೇ ಕಾಸ್ ಆಫ್ 3x ಬಂತಂತ ಇಟ್ಕೊ. ಇಲ್ಲಿ ಸ್ವಲ್ಪ ಕಾಂಪೋಸಿಟ್ ಫಂಕ್ಷನ್ ಅಂತ ಹೇಳ್ತೀವಿ. ಅಂದರೆ ಈಗ ಇಲ್ಲಿ 3 ಅಂದ ತಕ್ಷಣ ನೋಡು ಭಾಳ ಚೆನ್ನಾಗಿ ನೋಡ್ಕೊ. ಈಗ ಡಿಫರೆನ್ಷಿಯೇಷನ್ ಆಫ್ ಕಾಸ್ 3 ಬರ್ದೆ ಅಂತ ಇಟ್ಕೊ. ಕಾಸ್ 3 ಕಾನ್ಸ್ಟೆಂಟ್, ಅದು 3 ಅನ್ನೋದು ಕಾನ್ಸ್ಟೆಂಟ್, ಕಾಸ್ 3 ಅನ್ನೋದು ಕೂಡ ಕಾನ್ಸ್ಟೆಂಟ್. ದೇರ್ಫೋರ್ ಡೆರಿವೇಟಿವ್ ಆಫ್ ಕಾಸ್ 3 ಏನಾಗ್ಬಿಡುತ್ತೆ 0 ಆಗುತ್ತೆ. ಆದರೆ ಇಲ್ಲಿ 3 ಜೊತೆಗೆ ಮಲ್ಟಿಪ್ಲೈ ವಿತ್ ಏನಿದೆ ಎಕ್ಸ್ ಇರೋದ್ರಿಂದ ಇದು ಇಲ್ಲಿ ವೇರಿಯೇಬಲ್ ಆಗುತ್ತೆ. ಅರ್ಥ ಆಯ್ತಾ? 3 ಇಂಟು ಬರೀ 3 ಇದ್ದಿದ್ರೆ ಕಾನ್ಸ್ಟೆಂಟ್. ಡಿಫರೆನ್ಷಿಯೇಷನ್ ಆಫ್ ಕಾಸ್ 3, ಡಿಫರೆನ್ಷಿಯೇಷನ್ ಆಫ್ ಸೈನ್ 3, ಸೈನ್ 10, ಸೈನ್ 100 ಬಿಕಮ್ಸ್ ವಾಟ್ 0. ಆದರೆ ವೇರಿಯೇಬಲ್ ಬಂದಾಗ, ವೇರಿಯೇಬಲ್ ಜೊತೆ ಮಲ್ಟಿಪಲ್ ಆದಾಗ ಆ ಕಾಂಪೋಸಿಟ್ ಫಂಕ್ಷನಲ್ಲಿ ಆ 3 ಏನಿರುತ್ತಲ್ಲ ಕಾನ್ಸ್ಟೆಂಟ್ ಏನಿರುತ್ತಲ್ಲ ಅದನ್ನು ಹೊರಗೆ ಹಾಕಬೇಕು. ಹೊರಗೆ ಹಾಕಿಬಿಟ್ಟು ನೆಕ್ಸ್ಟ್ ಇಡೀ ಫಂಕ್ಷನ್ ಓದಬೇಕು. ಕಾಸ್ 3x ಇದೆ, ಕಾಸ್ ಎಕ್ಸ್ ಡಿಫರೆನ್ಷಿಯೇಷನ್ ಏನು ಬರೀತೀಯಪ್ಪ ಮೈನಸ್ ಸೈನ್ ಬರೀತೀಯ. ಆ್ಯಸ್ ಇಟ್ ಈಸ್ ಏನು ಕೊಟ್ಟಿದ್ರೆ ಬರೆದ್ಬಿಡ್ಬೇಕು ಮೈನಸ್ ಸೈನ್ 3x ಅಂತ ಬರೆದ್ಬಿಡ್ಬೇಕು. ಕಾನ್ಸ್ಟೆಂಟನ್ನು ಹೊರಗೆ ಹಾಕಬೇಕು, ಆ ಫಂಕ್ಷನ್ ಏನು ಕೊಟ್ಟಿರ್ತಾರೆ ಡೆರಿವೇಟಿವ್ ಮಾಡಬೇಕು. ಡಿಫರೆನ್ಷಿಯೇಷನ್ ಆಫ್ ಕಾಸ್ ಈಸ್ ಮೈನಸ್ ಸೈನ್. ಸೊ ದೇರ್ಫೋರ್ ಯುವರ್ ಆನ್ಸರ್ ಈಸ್ ಮೈನಸ್ 3 ಸೈನ್ 3x. ನೋಡೋ ಇನ್ನೊಂದಿಷ್ಟು ಎಕ್ಸಾಂಪಲ್ ನೋಡೋಣ, ವರಿ ಮಾಡಬೇಡಿ. ನೀವು ಫಸ್ಟ್ ಟೈಮ್ ಕಲಿತಾ ಇರೋದು, ಫಸ್ಟ್ ಟೈಮ್ ಕಲಿತಾ ಇರ್ತೀರ, ಪ್ರಾಕ್ಟೀಸ್ ಮಾಡಬೇಕು. ಹಂಗೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ನೋಡಿ ಡಿ ಬೈ ಡಿ ಟಿ ಆಫ್, ಸೊ ಐ ವಿಲ್ ರೈಟ್ ಕಾಸ್ ಎಮ್ ಟಿ ಬರೋದಂತ ಇಟ್ಕೊ. ಕಾನ್ಸ್ಟೆಂಟ್ ಯಾವುದಪ್ಪ ಅಲ್ಲಿ ಎಮ್, ವೇರಿಯೇಬಲ್ ಯಾವುದು ಟಿ, ದೇರ್ಫೋರ್ ವಿತ್ ರೆಸ್ಪೆಕ್ಟ್ ಟು ಟಿ ಬರೀಬೇಕು. ಸೊ ದ್ಯಾಟ್ ಈಸ್ ಈಕ್ವಲ್ ಟು ಕೊಸೈನ್ ಫಂಕ್ಷನ್ ಇದೆ ಅಂದ ತಕ್ಷಣ ಮೈನಸ್ ಬರೀಬೇಕು, ಕಾನ್ಸ್ಟೆಂಟ್ ಹೊರಗೆ ಹಾಕಬೇಕು, ಮೈನಸ್ ಎಮ್ ಇಂಟು ಕೊಸೈನ್ ಫಂಕ್ಷನ್ ಯಾವುದಪ್ಪ ಸೈನ್ ಎಮ್ ಟಿ ಬರೆದ್ಬಿಟ್ರೆ ಮುಗಿದು ಹೋಯ್ತು. ಹಾಗೆ ಅದೇ ರೀತಿ ನೋಡೋಣ, ಡಿ ಬೈ ಡಿ ಟಿ ಆಫ್ ಸೈನ್ ಒಮೆಗಾ ಟಿ ಅಂತ ಹೇಳ್ತೀವಿ. ಒಮೆಗಾ ಅನ್ನೋದು ಕಾನ್ಸ್ಟೆಂಟ್, ಅದು ಹಂಗಾರೆ ಸೈನಿಗೆ ಡಿಫರೆನ್ಷಿಯೇಷನ್ ಏನು ಮಾಡಿದ್ವಿ ಕಾಸ್ ಬರೆದಿದ್ವಿ. ಕಾನ್ಸ್ಟೆಂಟ್ ಯಾವುದಪ್ಪ ಅಲ್ಲಿ ಒಮೆಗಾ, ಒಮೆಗಾ ಹೊರಗೆ ಹಾಕು. ದೇರ್ಫೋರ್ ಒಮೆಗಾ ಕಾಸ್ ಒಮೆಗಾ ಟಿ. ಡೆರಿವೇಟಿವ್ ಆಫ್ ಕಾಸ್ ಒಮೆಗಾ ಟಿ, ಕಾಸ್ ಒಮೆಗಾ ಟಿ. ಕಾಸ್ ಅಂದ ತಕ್ಷಣ ಏನು ಹೇಳ್ಕೊಟ್ಟಿದ್ದು ಮೈನಸ್ ಸೈನ್ ಒಮೆಗಾ ಟಿ. ಮತ್ತು ಕಾನ್ಸ್ಟೆಂಟ್ ಹೊರಗಿದೆ, ಹೊರಗೆ ಹಾಕ್ಬಿಡು ಮೈನಸ್ ಒಮೆಗಾ ಸೈನ್ ಒಮೆಗಾ ಟಿ. ಇವು ತುಂಬ ರಿಪೀಟ್ ಆಗ್ತವೆ ಇವೆರಡು, ಸೈನ್ ಮತ್ತು ಕಾಸ್ ತುಂಬ ರಿಪೀಟ್ ಆಗುತ್ತೆ ನಮ್ಮ ಫಿಸಿಕ್ಸಲ್ಲಿ, ನಿಮ್ಮ ಫಿಸಿಕ್ಸಲ್ಲಿ. ಟ್ಯಾನು, ಕಾಟು, ಸಿಕೆಂಟು, ಕೊಸಿಕೆಂಟಿಗೆ ಡೆರಿವೇಟಿವ್ಸ್ ಇದ್ದಾವೆ, ಅವು ಬರೋದು ಸ್ವಲ್ಪ ಕಡಿಮೆ, ನಮ್ಮಲ್ಲಿ ಬರೋದೇ ಇಲ್ಲ. ಡೆರಿವೇಟಿವ್ ಆಫ್ ಸೈನ್ ಬರೋಲ್ಲ, ಫಿಸಿಕ್ಸಲ್ಲಂತೂ ಬರೋದು ಸದ್ಯ ಬರೋಲ್ಲ. ಸೈನು ಮತ್ತು ಕಾಸು ಫ್ರೀಕ್ವೆಂಟ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಯಾಕೆ ಬರ್ತವೆ ಅನ್ನೋದು ಹೇಳೋಣಂತೆ. ಒಂದು ಆಸಿಲೇಷನ್ ಚಾಪ್ಟರ್ ಅಂತ ಬರುತ್ತೆ, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಬರುತ್ತೆ, ಆಸಿಲೇಟ್ರಿ ಮೋಷನ್ ಅಂತ ಕಲಿತೀರ. ಆ ಆಸಿಲೇಟ್ರಿ ಫಂಕ್ಷನ್ಸಲ್ಲಿ ಸೈನ್ ಮತ್ತು ಕೊಸೈನ್ ಫಂಕ್ಷನ್ಸು ತುಂಬ ರಿಪೀಟ್ ಆಗ್ತವೆ. ಸೊ ಆವಾಗ ಡಿಫರೆನ್ಷಿಯೇಷನ್ ಆಫ್ ಸೈನ್ ಒಮೆಗಾ ಟಿ ಅಂದ ತಕ್ಷಣ ನಮ್ಮ ಸ್ಟೂಡೆಂಟ್ಸ್ಗಳು ಯಾರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೆ, ಸರ್ ಒಮೆಗಾ ಕಾಸ್ ಒಮೆಗಾ ಟಿ, ಸರ್ ಡಿಫರೆನ್ಷಿಯೇಷನ್ ಆಫ್ ಕಾಸ್ ಒಮೆಗಾ ಟಿ ಬಂತು, ಸರ್ ಮೈನಸ್ ಒಮೆಗಾ ಸೈನ್ ಒಮೆಗಾ ಟಿ, ಸರ್ ಕಲ್ತಿದ್ದೀವಿ ಸರ್ ಸ್ಟಾರ್ಟಿಂಗಲ್ಲಿ ಅಂತ. ಓಕೆ, so dear students, just let us have one table
ವೇರ್ ಯು ಕ್ಯಾನ್ ಪ್ರಾಕ್ಟೀಸ್ ದೋಸ್ ಫಾರ್ಮುಲಾಸ್ ಎವ್ರಿ ಡೇ. ಇಷ್ಟು ಬೇಸಿಕ್ ಫಾರ್ಮುಲಾಗಳು ಕಲ್ತ್ರೆ ಸಾಕು, ನಾವೊಂದಿಷ್ಟು ನ್ಯೂಮರಿಕಲ್ಸ್ ಹೆಂಗೆ ಸಾಲ್ವ್ ಮಾಡೋದು ಅನ್ನೋದನ್ನು ವಿತ್ ರೂಲ್ಸ್ ಆಫ್ ಡಿಫರೆನ್ಷಿಯೇಷನ್ ಕಲಿಯೋಣ. ಈಗ ಅದಾದ ತಕ್ಷಣ ಒಂದು 4 ಲೆಕ್ಕ ಮಾಡೋಣಂತೆ. ಓಕೆ, ಬರ್ಕೊಳ್ತಾ ಇದ್ದೀರಾ? ವರಿ ಮಾಡಬೇಡಿ, ಏನು ಹೆದರೋ ಅವಶ್ಯಕತೆ, ಬಟ್ ಡೈಲಿ ರೂಟೀನ್ ವರ್ಕ್ ಮಾಡ್ತಾರೆ, ಸಬ್ಜೆಕ್ಟ್ ಬಿಕಮ್ಸ್ ವೆರಿ ಈಸಿ. ನೋಡಪ್ಪ, ಸಬ್ಜೆಕ್ಟನ್ನು ನಾವು ಇಷ್ಟಪಡಬೇಕಾ ಅಥವಾ ಸಬ್ಜೆಕ್ಟ್ ನಮ್ಮನ್ನು ಇಷ್ಟಪಡುತ್ತಪ್ಪ? ವೆದರ್ ವಿ ಶುಡ್ ಲವ್ ದ ಸಬ್ಜೆಕ್ಟ್ ಆರ್ ಸಬ್ಜೆಕ್ಟ್ ವಿಲ್ ಲವ್ ಅಸ್. ಹೌದಲ್ವಾ? ನಾವು ಇಷ್ಟಪಟ್ಟು ಕಲಿಬೇಕು ಅಂದರೆ ಅದು ಬರ್ತದೆ. ಅದು ನಮ್ಮನ್ನು ನೋಡಿ ಹತ್ರ ಬರಲ್ಲ, ನಾವು ಅದರ ಹತ್ರ ಓಡೋಗಬೇಕು. ಆಮ್ ಐ ರೈಟ್? ಓಕೆ ಸರ್. ಸೊ ನಾವು let us just write list of formulae. Just d by with respect to t na ತಗೊಂಡ್ಬಿಡೋಣ. with respect to t power n into t power n minus 1, d by dt of 1 upon t power n, that is equal to minus n divided by t power n plus 1. ನನ್ನ ಜೊತೆ ಬರ್ಕೊಂಬಿಡಿ, ಈಸಿ ಆಗುತ್ತೆ. ಲಿಸನ್ ಆ್ಯಂಡ್ ದೆನ್ ರೈಟ್. ಲೈಕ್ ಎಕ್ಸಾಂಪಲ್, ಅಗೇನ್ ವಿ ರೈಟ್ ಡಿ ಬೈ ಡಿ ಟಿ ಆಫ್ 1 upon t ಬಂತಂತ ಇಟ್ಕೋ. ಸೊ ಇವರ್ ಆನ್ಸರ್ -1/t², t ಪವರ್ 1 ಇದ್ದಂಗೆ. ರಿಪೀಟೆಡ್ಲಿ ಆರ್ ಫ್ರೀಕ್ವೆಂಟ್ಲಿ ವಿ ವಿಲ್ ಗೆಟ್ ಹಿಯರ್ 1 upon t ಆರ್ 1 upon x. ಡೆರಿವೇಟಿವ್ ಆಫ್ 1 upon x is -1/x². ಹಾಗೆ ಡಿ ಬೈ ಡಿ ಟಿ ಆಫ್ ರೂಟ್ ಕೂಡ ಸಿಗುತ್ತೆ, ರೂಟ್ ಆಫ್ ಟಿ. ಎಷ್ಟು ನೆನಪಿದೇನಪ್ಪ? 1 divided by 2 root t. ಹಾಗೆ ಡೆರಿವೇಟಿವ್ ಆಫ್ ಟಿ ವಿತ್ ರೆಸ್ಪೆಕ್ಟ್ ಟು ಟಿ ಎಷ್ಟಪ್ಪ? 1. ಡೆರಿವೇಟಿವ್ ಆಫ್ ಎನಿ ಕಾನ್ಸ್ಟಂಟ್ ಯು ಸಿ, that is always equal to how much, dear students? 0. Like that, just we have seen derivative of trigonometric function sine with some constant. ಒಂದು ಕಡೆ ಲೀಸ್ಟ್ ಇರಲಪ್ಪ, some omega into t. Omega is some constant. So what is your answer? Omega cos omega t. ಇದನ್ನು ಮತ್ತೆ ಸರ್ ಡಿ ಬೈ ಡಿ ಟಿ ಆಫ್ ಕೊಸೈನ್ ಫಂಕ್ಷನ್ ಕಾಸ್ ಒಮೆಗಾ ಟಿ ಇದೆ, ನೆನಪಿದೆ ಅಲ್ವಾ? ಕೊಸೈನ್ ಫಂಕ್ಷನ್ ಬಂದ ತಕ್ಷಣ ಮೈನಸ್ ಬರೆದ್ಬಿಡಬೇಕು. ಕಾಸು, ಕೊಸಿಕೆಂಟು ಮತ್ತು ಕಾಟಿಗೆ ಸ್ಟಾರ್ಟ್ ವಿತ್ ಮೈನಸ್ ಸೈನ್. ಕಾಸ್ ಒಮೆಗಾ ಟಿ ಮೈನಸ್ ಒಮೆಗಾ ಸೈನ್ ಒಮೆಗಾ ಟಿ ಕಲಿತೀವಿ. ವೇರ್ ಒಮೆಗಾ ಈಸ್ 2πf ಅಂತೇಳಿ ಕಲಿತೀವಪ್ಪ, ವರಿ ಮಾಡಬೇಡಿ. ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಅಂತ, ಜಸ್ಟ್ ಫ್ರೀಕ್ವೆನ್ಸಿ ಅಂತ ಕೇಳಿರ್ತೀರ, ಇಲ್ಲಿ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಆಫ್ ಎ ವೇವ್ ಅಂತ ಕರಿತೀವಿ. ದಟ್ ಯು ವಿಲ್ ಕಮ್ ಅಕ್ರಾಸ್ ಇನ್ ಫಿಸಿಕ್ಸ್ ಇನ್ ಡಿಟೇಲ್. ಓಕೆ, ಅರ್ಥ ಆಗ್ತಾಯಿದ್ದೇನಪ್ಪ? ಪ್ರಾಕ್ಟೀಸ್ ಮೇಕ್ಸ್ ಯು ಮೋರ್ ಪರ್ಫೆಕ್ಟ್. ಕಾಪಿ ಮಾಡ್ಕೋತಾ ಇದ್ದೀರಂತೇಳಿ ವೆಯ್ಟ್ ಮಾಡ್ತಾ ಇದ್ದೀನಪ್ಪ. ಬಟ್ ಸಿ, ಒನ್ಸ್ ದ ಕಾಲೇಜ್ ಕಮೆನ್ಸ್ ಫ್ರಮ್ 5th, ಯು ಮಸ್ಟ್ ಹ್ಯಾವ್ ದೀಸ್ ಇನ್ ಯುವರ್ ಫಿಂಗರ್ ಟಿಪ್ಸ್. ಯಾವೇ ಸರ್ ಕೇಳಿದ್ರು ಕೂಡ ಹೇಳಂಗಿರಬೇಕು. ನಮಗೆ ಗೊತ್ತಿಲ್ಲ ಸರ್, ನಾವು ನೋಡಿಲ್ಲ ಅನ್ನೋಂಗಿಲ್ಲ. ರೆಕಾರ್ಡೆಡ್ ಕ್ಲಾಸಸ್ ಇರ್ತವೆ, ಯು ಕ್ಯಾನ್ ಸಿ ಅಟ್ ಎನಿ ಟೈಮ್ ಯು ವಾಂಟ್. ಓಕೆ, ಲೆಟ್ ಅಸ್ ರೈಟ್ ಸಮ್ ರೂಲ್ಸ್ ಆಫ್ ಡಿಫರೆನ್ಷಿಯೇಷನ್ ಅಥವಾ ರೂಲ್ಸ್ ಆಫ್ ಡೆರಿವೇಟಿವ್ಸ್ ಅಂಥೇಳಿ. ಏನು ರೂಲ್ಸ್ ಏನಪ್ಪ? ಈವನ್ ಸ್ಟ್ಯಾಂಡರ್ಡ್ ನಂಬರ್ 1 ನಂಬರ್ 2 ಅಂತೆಲ್ಲ ಆರ್ಡ್ರಾಗಿ ನೆನ್ಪಿಟ್ಕೊಂಡ್ರೆ ಸಾಕು. ಈಗ ಡೆರಿವೇಟಿವ್ ಆಫ್ ವಿತ್ ರೆಸ್ಪೆಕ್ಟ್ ಟು ಟಿನ ತೊಗೊಂಡಿದ್ದೇನೆ ಅಂತ ಇಟ್ಕೋ. 2 ಫಂಕ್ಷನ್ ಇದ್ದಾವೆ, ಜಿ ಆಫ್ ಟಿ ಅಂತ ಇದೆ, ಪ್ಲಸ್ ಇನ್ನೊಂದು ಎಫ್ ಆಫ್ ಟಿ ಇದೆ ಅಂತ ಇಟ್ಕೊಳ್ಳಿ. 2 ಫಂಕ್ಷನ್ ಇದ್ದಾವೆ ಅಂತ ಇಟ್ಕೊಳ್ಳಿ.
ವರಿ ಮಾಡಿಬಿಡಿ, ಎರಡು ಫಂಕ್ಷನ್ ಹೆಂಗೆ ಬರುತ್ತೆ ಹೇಳ್ಕೊ. ಫಾರ್ ಎಕ್ಸಾಂಪಲ್ ಈಗ y ಈಸ್ ಈಕ್ವಲ್ ಟು t² ಪ್ಲಸ್ ಟಿ ಇದೆ. ಇದನ್ನು g(t) ಅಂತ ಅಂದ್ಕೊಂಡ್ರೆ ಇದನ್ನೇನು ಅನ್ಕೋಬೇಕಪ್ಪ, f(t) ಅಂತ ಅಂದ್ಕೋಬೇಕು. ಅವಾಗ ಏನು ಮಾಡಬೇಕು, ಫಸ್ಟ್ ಫಂಕ್ಷನ್ನ ಸಪ್ರೇಟಾಗಿ d/dt ಆಫ್ ಫಸ್ಟ್ ಫಂಕ್ಷನ್ g(t) ಪ್ಲಸ್ ಡೆರಿವೇಟಿವ್ ಆಫ್ d/dt ಆಫ್ f(t) ಬರೆದ್ಬಿಡ್ಬೇಕು. ಅಂದರೆ ಫಸ್ಟ್ ಫಂಕ್ಷನ್ ಡಿಫರೆನ್ಷಿಯೇಟ್ ಮಾಡಬೇಕು, ಸೆಕೆಂಡ್ ಫಂಕ್ಷನ್ ಈಗ ಜಸ್ಟ್ ಹೇಳ್ಕೊಟ್ಟಿದ್ದೀನಿ ನೋಡಪ್ಪ, y' ಅಂತ ಬರೀಬೋದು, f' ಅಂತ ಬರಿತಾ ಇದ್ವಲ್ಲ ಹಾಗೆ y' ಅಂದರೆ ಫಸ್ಟ್ ಆರ್ಡರ್ ಡೆರಿವೇಟಿವ್. ಒಂದು ಸಲ ಡಿಫರೆನ್ಷಿಯೇಟ್ ಮಾಡಿದೀಯಾ, t² x⁴n ದಟ್ ಈಸ್ 2t⁴n - 1 2 - 1 ಪ್ಲಸ್ differentiation of t with respect to t, how much it is 1. So t² plus t derivative ಎಷ್ಟಪ್ಪ ಅಂತ ಕೇಳಿದರೆ ಐ ವಿಲ್ ರೈಟ್ 2t + 1. ಅರ್ಥ ಆಯಿತು? ಮತ್ತು ಇನ್ನೊಂದು ಸಲ ಡೆರಿವೇಟಿವ್ ಮಾಡಪ್ಪ ಅಂತ ಹೇಳಿದ್ರೆ ಅಂತ ಇಟ್ಕೊಳ್ಳಿ, y', ಇನ್ನೊಂದು ಸಲ ಡಿಫರೆನ್ಷಿಯೇಟ್ ಮಾಡು y'. ಇಲ್ಲಿ ನೋಡಿ y' ಎಷ್ಟು ಬಂದಿದೆಪ್ಪ, 2t + 1 ಬಂದಿದೆ. ಮತ್ತೆ ಡಿಫರೆನ್ಷಿಯೇಟ್ ಮಾಡು 2 ಇಂಟು ಟಿ, 2 ಕಾನ್ಸ್ಟೆಂಟು ನೋಡಿ, ಮತ್ತೆ 2 ಕಾನ್ಸ್ಟೆಂಟು ಮಲ್ಟಿಪ್ಲೈ ವಿತ್ ಏನಿದೆ ಟಿ ಇದೆ. ಹಂಗಾರೆ ಏನು ಮಾಡಬೇಕು, 2 ಕಾನ್ಸ್ಟೆಂಟನ್ನು ಹೊರಗೆ ಹಾಕಬೇಕು ಇಂಟು t⁴1 ಇದೆ. t⁴1 ಡಿಫರೆನ್ಷಿಯೇಷನ್ ಈಸ್ 1, 2 ಇಂಟು 1 t ವಿತ್ ರೆಸ್ಪೆಕ್ಟ್ ಟು ಟಿ 1. ನೆಕ್ಸ್ಟ್ ಯಾವುದಪ್ಪ, ಪ್ಲಸ್, ಹೀಗೆ ಪ್ಲಸ್ 1 ಇದೆ, 1 ವಿತ್ ರೆಸ್ಪೆಕ್ಟ್ ಟು ಟಿ, ಎನಿ ಕಾನ್ಸ್ಟೆಂಟ್, ಡಿಫರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಈಸ್ 0. ಹಂಗಾರೆ ಇದನ್ನು 2 ಸಲ ಡಿಫರೆನ್ಷಿಯೇಟ್ ಮಾಡಿದ್ರೆ, ಇಫ್ ಐ ಡಿಫರೆನ್ಷಿಯೇಟ್ ದ್ಯಾಟ್ ಟ್ವೈಸ್ ಐ ವಿಲ್ ಗೆಟ್ ದ ಆನ್ಸರ್ ಹೌ ಮಚ್, 2. ಕನ್ಫ್ಯೂಸ್ ಆಯಿತಾ? ಮತ್ತೆ ಮಾಡೋಣ, ಇನ್ನೂ ಸಾಕಷ್ಟು ಎಕ್ಸಾಂಪಲ್ ಕೊಡೋಣ. ನಾನು ಇಲ್ಲಿ ಹೇಳಿದ್ದೇನೆಂದರೆ, ಹಿಂಗೆ ರೂಲ್ ಇದ್ದರೆ, ಎರಡೆರಡು ಫಂಕ್ಷನ್ ಕೊಟ್ಟಿದ್ರೆ ಫಸ್ಟ್ ಫಂಕ್ಷನ್ ಡಿಫರೆನ್ಷಿಯೇಟ್ ಮಾಡಪ್ಪ, ಪ್ಲಸ್ ಸೆಕೆಂಡ್ ಫಂಕ್ಷನ್ ಡಿಫರೆನ್ಷಿಯೇಟ್ ಮಾಡಿ ಸಪ್ರೇಟಾಗಿ. ಓಕೆ, ಮತ್ತು ಎಕ್ಸಾಂಪಲ್ ನೋಡೋಣಪ್ಪ, ವರಿ ಮಾಡಬೇಡ. ಇಲ್ಲ ಸರ್ ನಾ ವರಿ ಮಾಡಲ್ಲ. d/dt ಆಫ್, ಓಕೆ, f(t) ಮೊದಲು ಬರೆಯೋಣ, ಪ್ಲಸ್ g(t) ಬರೆಯೋಣ. ಏನು ಮಾಡಬೇಕು ಸರ್, ಫಸ್ಟ್ ಫಂಕ್ಷನ್ ಡೆರಿವೇಟಿವ್ ಮಾಡಬೇಕು, f'(t) ಪ್ಲಸ್ ಸೆಕೆಂಡ್ ಫಂಕ್ಷನ್ ಡೆರಿವೇಟಿವ್ ಮಾಡಬೇಕು, g'(t). ಶಾರ್ಟಾಗಿ ಕಲಿತ್ಬಿಡು, ಫಸ್ಟ್ ಫಂಕ್ಷನ್ ಡಿಫರೆನ್ಷಿಯೇಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಡಿಫರೆನ್ಷಿಯೇಷನ್. ನೆಕ್ಸ್ಟ್ ಎರಡನೇದು d/dt ಆಫ್ ಸಮ್ ಕಾನ್ಸ್ಟಂಟ್ ಇಂಟು ಫಂಕ್ಷನ್ ಆಫ್ ಟಿ ಇದೆ ಅಂತ ಅನ್ಕೋ. ಅಂದರೆ ಫಾರ್ ಎಕ್ಸಾಂಪಲ್ d/dt ಆಫ್ 10t² ಇದೆ ಅಂತ ಅನ್ಕೋ. 10 ಅಂದರೆ ಯಾರಪ್ಪ, ಕೆ. t² ಅಂದರೆ ಯಾರಪ್ಪ, f(t). ಕಾನ್ಸ್ಟಂಟ್ ಇಂಟು ಫಂಕ್ಷನ್ ಇದ್ದರೆ. ಬಟ್ ಸರ್ ಇನ್ನೊಂದು ಸಲ ಹೇಳ್ಕೊಡ್ತಾ ಇದ್ದೀನಿ ನೋಡು, ಡೆರಿವೇಟಿವ್ ಆಫ್ ಎನಿ, ಬರೀ ಕಾನ್ಸ್ಟಂಟ್ ಅಷ್ಟೇ ಇದೆಪ್ಪ, ಬರೀ ಕಾನ್ಸ್ಟೆಂಟ್ ಇದೆ, ಅದಕ್ಕೆ ಎಷ್ಟು ಬರೆದ್ಬಿಡ್ಬೇಕು ಆನ್ಸರು, 0 ಬರೆದ್ಬಿಡಬೇಕು, ಅಲ್ಲಿ ವೇರಿಯೇಬಲ್ ಅಲ್ಲ ಅದು. ಆದರೆ ಇಲ್ಲಿ ನೋಡು, ಕಾನ್ಸ್ಟೆಂಟ್ ಮಲ್ಟಿಪ್ಲೈಡ್ ವಿತ್ ವೇರಿಯೇಬಲ್. ಕೆಲವರು ಏನು ಮಾಡ್ತಾರೆ, ಸರ್ ಕಾನ್ಸ್ಟೆಂಟ್ ಇದೆಯಲ್ಲ ಕೆ, ಡೆರಿವೇಟಿವ್ ಕಾನ್ಸ್ಟೆಂಟ್ 0 ಅನ್ನಬಾರ್ದು, ಬಟ್ ಹಿಂಗೆ ಸಪ್ರೇಟ್ ಇದ್ದರೆ ಮಾತ್ರ 0 ಅನ್ನಬೇಕು. ಕಾನ್ಸ್ಟೆಂಟ್ ಜೊತೆಗೆ ಫಂಕ್ಷನ್ ಮಲ್ಟಿಪ್ಲೈ ಆಗಿದ್ದರೆ ರೂಲ್ ಏನು ಹೇಳುತ್ತಪ್ಪ ಅಂದರೆ, ಟೇಕ್ ದ ಕಾನ್ಸ್ಟೆಂಟ್ ಔಟ್ಸೈಡ್ ಯಾವುದು ಉಳಿತು, f(t) ಉಳಿತು, ಅದನ್ನು ಡಿಫರೆನ್ಷಿಯೇಟ್ ಮಾಡು, f'(t). ಎಕ್ಸಾಂಪಲ್ ನೋಡಪ್ಪ ಇಲ್ಲಿ ನೋಡಿ, d/dt ಆಫ್ 10t² ಇದೆ, ಕಾನ್ಸ್ಟೆಂಟ್ ಯಾವುದಮ್ಮ ಅಲ್ಲಿ 10, ಕಾನ್ಸ್ಟೆಂಟ್ ಈಸ್ 10 ಹಿಯರ್. ಟೇಕ್ 10 ಔಟ್ಸೈಡ್, ಹೊರಗೆ ತೊಗೊಂಡೆ, ಉಳಿತೇನಪ್ಪ, t² ಉಳಿತು, ಕಲ್ತು ಪ್ರಾಕ್ಟೀಸ್ ಮಾಡಿದ್ದೀವಿ. ಡಿಫರೆನ್ಷಿಯೇಷನ್ ಆಫ್ t⁴n, ದಟ್ ಈಸ್ n ಇಂಟು t⁴n - 1 t⁴2. ಸೊ ದೇರ್ಫೋರ್ 2 ಇಂಟು t⁴1. ಇನ್ಮೇಲೆ ಸ್ವಲ್ಪ ಫಾಸ್ಟ್ ಆಗಬೇಕು, ಸ್ವಲ್ಪ t² ಸರ್ 2t, t³ ದಟ್ ಈಸ್ 3t². ಮಾಡೋಣಂತೆ, ಅವಸರ ಮಾಡೋದು ಬೇಡ. ಫಸ್ಟಿಗೆ ಸರ್ ಫಾಸ್ಟ್ ಆಗಾಯಿತು ಅಂತೇಳಿ ಕೆಲವ್ರು ಮತ್ತೆ ಆಫ್ ಮಾಡಿಬಿಡ್ತೀರ. ಆಫ್ ಮಾಡೋದು ಬೇಡ, ಆನ್ ಮಾಡ್ಕೊಳ್ಳೋಣ ಟ್ಯೂಬನ್ನು, ಈ ಟ್ಯೂಬನ್ನು ಆನ್ ಮಾಡ್ಕೊಳ್ಳೋಣ. ಓಕೆ, ಸೊ ನಾವು 10 ಇಂಟು 2t, ಸೊ ಅರ್ಥ ಆಯ್ತಲ್ವಾ, 10 ಕಾನ್ಸ್ಟೆಂಟ್ ಹೊರಗೆ ಹಾಕಬೇಕು, t² ಡಿಫರೆನ್ಷಿಯೇಷನ್ ಇಸ್ 2t, ಸೊ ಹೌ ಮಚ್ ವಿಲ್ ಗೆಟ್ 20t. ರೂಢಿ ಆಗ್ತಾ ಹೆಂಗಾಗುತ್ತೆ ಗೊತ್ತಾ, ಎಷ್ಟು ಮಜಾ ಬರುತ್ತೆ ಗೊತ್ತಾ. ಸರ್ ಇದೆಲ್ಲ ಅರ್ಥ ಆಯಿತು ಸರ್, 10 ಹೊರಗೆ ತೊಗೋಬೇಕು ಸರ್, t² ಡಿಫರೆನ್ಷಿಯೇಷನ್ 2t ಆಯ್ತು ಸರ್ ಆನ್ಸರ್ 20t ಬರ್ಕೊಳ್ಳಿ ಸರ್, ನೀವೇ ಸ್ಲೋ ಅದಿರಿ ಸರ್ ಅಂತೀರ. ಆಮೇಲೆ ಬರ್ತಾ ಆಫ್ಟರ್ ಡೂಯಿಂಗ್ ಪ್ರಾಕ್ಟೀಸ್.
ಓಕೆ. ಸೊ ಇನ್ನೊಂದು 2-3 ರೂಲ್ ಬರ್ತವೆ ನಮಗೆ ಬೇಡ ಸದ್ಯಕ್ಕೆ, ಅಂದರೆ ನಮಗೆ ಬೇಡ ಅಂದರೆ ಫಿಸಿಕ್ಸಲ್ಲಿ ಬೇಡ, ಸದ್ಯ ಇಷ್ಟು ಸಾಕಪ್ಪ. ಒಂದಿಷ್ಟು ಲೆಕ್ಕ ನೋಡೋಣ ನೋಡಿ. ಇಫ್ y ಈಸ್ ಈಕ್ವಲ್ ಟು ಟಿ ಸ್ಕ್ವಯರ್, ಹಿಂಗೆ ಮಾಡಿಬಿಡೋಣ, ನಮ್ಮ ಫಿಸಿಕ್ಸ್ ಲೆಕ್ಕನ ಮಾಡ್ಕೊಂಬಿಡೋಣ. ಇಫ್ ಡಿಸ್ಪ್ಲೇಸ್ಮೆಂಟಿಗೆ ನಾನು ಲೆಟ್ರ್ ಹೇಳಿದ್ದೀನಿ, ಎಕ್ಸ್ ಬರಿಬೋದಪ್ಪ, ವೈ ಬರಿಬೋದು ಮತ್ತು ಎಸ್ ಬರಿಬೋದು. ಆಲ್ ದ 3 ಲೆಟರ್ಸ್ ರೆಪ್ರೆಸೆಂಟ್ಸ್ ಡಿಸ್ಪ್ಲೇಸ್ಮೆಂಟ್. 3 ತೊಗೊಂಡು ಒಂದೊಂದು ಲೆಕ್ಕ ಮಾಡ್ಕೊಂಡು ತೊಗೋಣ. ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಸ್ಕ್ವಯರ್ ಪ್ಲಸ್ ಟಿ ಪ್ಲಸ್ 2 ಅಂತ ಅನ್ಕ. ನೋಡಪ್ಪ, ಎಕ್ಸ್ ಈಸ್ ಫಂಕ್ಷನ್ ಆಫ್ ಏನಪ್ಪ ಟಿ. ಎಕ್ಸ್ ಆ್ಯಂಡ್ ಟಿ ಆರ್ ವೇರಿಯೇಬಲ್. ಎಕ್ಸ್ ಈಸ್ ಡಿಪೆಂಡಿಂಗ್ ಆನ್ ಟಿ. ಟಿ ಈಸ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಫಾರ್ ಸ್ಮಾಲ್ ಚೇಂಜ್ ಇನ್ ವೇರಿಯೇಬಲ್ಸ್ ವಿ ಶುಡ್ ಗೋ ಫಾರ್ ಮೆಥಡ್ ಆಫ್ ಡಿಫರೆನ್ಷಿಯೇಷನ್. ಸ್ಟಾರ್ಟಿಂಗ್ ಹೇಳ್ಕೊಟ್ಟಿದೆ. ದೇ ಫಾರ್ ಎಕ್ಸ್ ಇಸ್ ಫಂಕ್ಷನ್ ಆಫ್ ಟೈಮ್ ಇರೋದ್ರಿಂದ ಡಿಫರೆನ್ಷಿಯೇಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಟಿ. ಈಗಾಗಲೇ ನೀನು ರೂಲ್ ಹೇಳ್ಕೊಟ್ನಲ್ಲಪ್ಪ, ಇಲ್ಲಿ ನೋಡಿ, ಫಸ್ಟ್ ಮತ್ತು ಎರಡನೇ ಫಂಕ್ಷನಿಗೆ ಪ್ಲಸ್ ಇದ್ದಾವೆ. ಏನು ಮಾಡಬೇಕು? ಫಸ್ಟ್ ಬರೀದೆ ಡೆರಿವೇಟಿವ್ ಆಫ್ ಎಕ್ಸ್ ಡಿ ಎಕ್ಸ್ ಬೈ ಡಿ ಟಿ. ನೋಡಿದಾಗ ಫಸ್ಟ್ ಡಿ ಬೈ ಡಿ ಟಿ ಆಫ್ ಟಿ ಸ್ಕ್ವಯರ್. ಮೊದಲು ಸ್ಟಾರ್ಟಿಂಗ್ ಕಲಿತಾ ಇದೆಯಲ್ಲ ಹಂಗೆ ಬರೆಯೋಣ, ಆಮೇಲೆ ಫಾಸ್ಟಾಗಿ ಬರೆದು ಬಿಡೋಣ. ಪ್ಲಸ್ ಡಿ ಬೈ ಡಿ ಟಿ ಆಫ್ ಟಿ. ಒಂದ್ಸಲ ನೋಡ್ಕೋಬೇಕಾರೆ ಸರ್ ಹೆಂಗೆ ಬರಿತಾ ಇದ್ದಾರೆ ನೋಡ್ಕೊ. ಡಿ ಬೈ ಡಿ ಟಿ ಆಫ್ 2. ನಾವು ಆಗಲೇ ಸಣ್ಣ ಲೆಕ್ಕ ನೋಡ್ಕೊತ ಹೋಗಿದ್ದೀವಿ, ಸಪ್ರೇಟಾಗಿ ನೋಡಿದ್ದೀವಿ. ಟಿ ಸ್ಕ್ವೇರ್ ಡಿಫರೆನ್ಷಿಯೇಷನ್ 2t, 2 - 1 ಮೇಲ್ಗಡೆ 1 ಪ್ಲಸ್ ಟಿ ವಿತ್ ರೆಸ್ಪೆಕ್ಟ್ ಟು ಟಿ 1 ಪ್ಲಸ್ ಡೆರಿವೇಟಿವ್ ಆಫ್ ಕಾನ್ಸ್ಟಂಟ್ ಈಸ್ 0. ಅರ್ಥ ಆಯ್ತಾ? ಆಗಲ್ಲಿ ರೂಲ್ ಹೇಳ್ಕೊಟ್ಟಿದ್ದು ಫಸ್ಟ್ ಫಂಕ್ಷನ್ ಹಿಂಗೆ ಬರೆಯಪ್ಪ ಅಂತೇಳಿ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ. ಒನ್ಸ್ ಯು ಗೆಟ್ ಪ್ರಾಕ್ಟೀಸ್ ಇದನ್ನು ಡೈರೆಕ್ಟಾಗಿ ಏನು ಮಾಡೋಣ, ಎಕ್ಸ್ ಡ್ಯಾಶ್ ಅಂತ ಬರೆದ್ಬಿಡ್ತೀವಿ. ಅಥವಾ ಇದನ್ನು ಎಫ್ ಆಫ್ ಟಿ ಇರೋದ್ರಿಂದ ಏನು ಬರೀತಾರೆ, ಎಫ್ ಡ್ಯಾಶ್ ಟಿ ಅಂತಲೂ ಬರೀತಾರೆ. ಬೋತ್ ಆರ್ ಸೇಮ್. ಫಸ್ಟ್ ಆರ್ಡರ್ ಡೆರಿವೇಟ್, ಎರಡೂ ಸೇಮ್. ಎಕ್ಸ್ ಈಸ್ ಫಂಕ್ಷನ್ ಆಫ್ ಟಿ, ಎಕ್ಸ್ ಡ್ಯಾಶ್ ಆರ್ ಎಫ್ ಡ್ಯಾಶ್ ಟಿ ಫಸ್ಟ್ ಆರ್ಡರ್ ಡೆರಿವೇಟಿವ್. ಒಂದು ಸಲ ಡಿಫರೆನ್ಷಿಯೇಟ್ ಮಾಡಿದೆಯಾ, ಇದು ಅರ್ಥ ಆಯಿತು. ಡೈರೆಕ್ಟ್ ಸರ್ ಟಿ ಸ್ಕ್ವೇರ್ ಡಿಫರೆನ್ಷಿಯೇಷನ್ 2t ಬರ್ಕೊಳ್ಳಿ ಸರ್. ಟಿ ವಿತ್ ರೆಸ್ಪೆಕ್ಟ್ ಟು ಟಿ ಸರ್ 1 ಬರ್ಕೊಳ್ಳಿ ಸರ್. ಡಿಫರೆನ್ಷಿಯೇಷನ್ ಆಫ್ 2 ಎಷ್ಟಪ್ಪ ಸರ್ 0 ಸರ್. ಸೊ ಯುವರ್ ಆನ್ಸರ್ ಇಸ್ 2t + 1. ಸರ್ ಈಗ ಹೇಳಿದ್ರಲ್ಲ 2 ಸಲ ಡಿಫರೆನ್ಷಿಯೇಟ್ ಮಾಡ್ಬೋದಾ? ಎಸ್. ಇದನ್ನು 2 ಸಲ ಡಿಫರೆನ್ಷಿಯೇಟ್ ಮಾಡಿದರೆ ಸೊ ಎಕ್ಸ್ ಡಬಲ್ ಡ್ಯಾಶ್ ಆರ್ ಐ ಕ್ಯಾನ್ ರೈಟ್ ಎಫ್ ಡಬಲ್ ಡ್ಯಾಶ್ ಟಿ. ಅದನ್ನಪ್ಪ ಇದನ್ನು ಈ ಫಂಕ್ಷನ್ ಮತ್ತು ಇದನ್ನು 2t + 1 ಆಗಲೇ ಹೇಳಿತ್ತು 2t. ಇದು ಮತ್ತೆ ಡಿಫರೆನ್ಷಿಯೇಟ್ ಮಾಡ್ಬೇಕಾದ್ರೆ 2 ಏನಪ್ಪ ಕಾನ್ಸ್ಟೆಂಟ್, 0 ಬರಬಾರ್ದು. 2 × t ಐತಿ. ಸೊ ಅವಾಗ ವೇರಿಯೇಬಲ್ ಇದೆ, ವೇರಿಯೇಬಲ್ ಜೊತೆ ಮಲ್ಟಿಪಲ್ ಆಗಿದೆ. 2 ಹೊರಗೆ ತೆಗಿಬೇಕು. 2 ಹೊರಗೆ ತೆಗೆದೆ. ಟಿ ವಿತ್ ರೆಸ್ಪೆಕ್ಟ್ ಟು ಟಿ ಎಷ್ಟಪ್ಪ 1 ಪ್ಲಸ್ 1 ವಿತ್ ರೆಸ್ಪೆಕ್ಟ್ ಟು ಎನಿ ವೇರಿಯೇಬಲ್. ಡಿಫರೆನ್ಷಿಯೇಷನ್ ಆಫ್ 1 is 0. ಸೊ ಹಂಗಾರೆ ಇದನ್ನು ಡಿಫರೆನ್ಷಿಯೇಟ್ ಮಾಡಿದ್ರೆ ಏನು ಸಿಕ್ತಪ್ಪ 2 ಸಿಕ್ತು. ಅರ್ಥ ಆಯ್ತಾ? ಈಗ ನೋಡು, ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಈಸ್ ಕಾಲ್ಡ್ ವೆಲಾಸಿಟಿ. ಹಂಗಾರೆ ನೀವು ವೆಲಾಸಿಟಿ ಕಂಡುಹಿಡಿದಿ. ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿರ್ತಾರೆ, ವೆಲಾಸಿಟಿ ಕಂಡುಹಿಡಿಯಪ್ಪ ಅಂದರೆ ಸರ್ ಅದನ್ನು ಡಿಫರೆನ್ಷಿಯೇಟ್ ಮಾಡಿದ್ರೆ ವೆಲಾಸಿಟಿ ಸಿಗ್ತತಿ. ಆಕ್ಸಲರೇಷನ್ ಕಂಡುಹಿಡಿಯೋ ಸರ್, ಅದನ್ನು ಇನ್ನೊಂದು ಸಲ ಡಿಫರೆನ್ಷಿಯೇಟ್ ಮಾಡ್ಬೇಕು ಸರ್. ದಟ್ ಈಸ್ ಡಿ ವಿ ಬೈ ಡಿ ಟಿ. ದಟ್ ಗಿವ್ಸ್ ವಾಟ್ ಆಕ್ಸಲರೇಷನ್. ಹಂಗಾರೆ 2t + 1 ಮತ್ತೆ ಡಿಫರೆನ್ಷಿಯೇಟ್ ಮಾಡಿದೆಯಾ, 2 ಸಲ ಡಿಫರೆನ್ಷಿಯೇಟ್ ಮಾಡಿದೆಯಾ, ಹಂಗಾರೆ ಆಕ್ಸಲರೇಷನ್ ಎಷ್ಟು ಬಂತಪ್ಪ 2 ಬಂತು. ಸ್ವಲ್ಪ 9th ಕಲ್ತಿರ್ತೀರ SI ಯೂನಿಟ್ m/s². ವೆಲಾಸಿಟಿ ಯೂನಿಟ್ ಏನಾಗುತ್ತಪ್ಪ m/s. ಬೇಸಿಕ್ ಅರ್ಥ ಆಯ್ತಾ? ಇನ್ನೊಂದು ಚೆಕ್ ಮಾಡೋಣ. ಆರ್ ಯು ಇಂಟ್ರೆಸ್ಟೆಡ್? ಎಸ್ ಸರ್. ಓನ್ಲಿ ಒನ್ ಎಕ್ಸಾಂಪಲ್. ಈಗ ಡಿಸ್ಪ್ಲೇಸ್ಮೆಂಟನ್ನು ಎಸ್ ಬರಿತೀನಪ್ಪ. ಡಿಸ್ಪ್ಲೇಸ್ಮೆಂಟ್ ಈಸ್ ಗಿವನ್ ಬೈ ದ ಫಾರ್ಮುಲಾ 3t² + 5t - 2 ಅಂತ ಅನ್ಕೋ. ಎಸ್ ಈಸ್ ಫಂಕ್ಷನ್ ಆಫ್ ಟೈಮ್. ಏನಪ್ಪ ಇದು? ಡಿಸ್ಪ್ಲೇಸ್ಮೆಂಟ್. ಶಾರ್ಟಾಗಿ ಬರ್ತೀನಿ, ಡಿಸ್ಪ್ಲೇಸ್ಮೆಂಟ್. ಫೈಂಡ್ ವೆಲಾಸಿಟಿ ಅಂತ ಹೇಳ್ತಾರೆ.
ಒಂದ್ಸಲ ನೋಡ್ಕೊಂಬಿಡಮ್ಮ. ವೆಲಾಸಿಟಿ ಸರ್, ವೆಲಾಸಿಟಿ ಈಸ್ ನಥಿಂಗ್ ಬಟ್ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ಸರ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಸರ್ ಬಂತು. ಹಾಂ ಸರ್, ರೂಲ್ ಎಲ್ಲ ಗೊತ್ತಾಗಿದೆ ಸರ್. ಕಾನ್ಸ್ಟಂಟ್ ಇಂಟು ವೇರಿಯೇಬಲ್ ಇದೆ, ಕಾನ್ಸ್ಟಂಟ್ ಇಂಟು ವೇರಿಯೇಬಲ್ ಇದೆ, ಇಲ್ಲಿ ಬರೇ ಕಾನ್ಸ್ಟಂಟ್ ಇದೆ. ಇದರ ಡೆರಿವೇಟಿವ್ ಏನಾಗುತ್ತೆ? 0 ಆಗುತ್ತೆ. ಆದರೆ ಇದನ್ನು 3 0 ಬರೀಬಾರ್ದು, 3 ಹೊರಗೆ ಹಾಕಬೇಕು. ಟಿ ಸ್ಕ್ವೇರ್ ಡಿಫರೆನ್ಷಿಯೇಷನ್ ಈಸ್ ಗೊತ್ತು, ಪ್ರಾಕ್ಟೀಸ್ ಮಾಡಿದ್ದೀವಿ ಈಗ. 2t ಪ್ಲಸ್ 5 ಇಂಟು ವೇರಿಯೇಬಲ್ ಇದೆ, 5 ಇಂಟು ಟಿ ವಿತ್ ರೆಸ್ಪೆಕ್ಟ್ ಟು ಟಿ ಈಸ್ 1 and derivative of -2 is what? 0. Sir, I got velocity is equal to 6t plus 5. ಅರ್ಥ ಆಯ್ತಾ? ಈಸಿ ಇದೆ, ಕಷ್ಟ ಇದೆಯಾ? ಈಸಿ ಇದೆ. ಯಾವಾಗ? ಡೈಲಿ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದರೆ. ಇಲ್ಲಪ್ಪ ಸರ್ ಆಕ್ಸಲರೇಷನ್ ಕೇಳಿದ್ದಾರೆ. ಆಯಿತು ಸರ್, ಆಕ್ಸಲರೇಷನ್ ಈಸ್ ನಥಿಂಗ್ ಬಟ್ ವಾಟ್? ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ನೋಡಪ್ಪ, ಅಗೇನ್ ವಿ ಈಸ್ ಅ ಫಂಕ್ಷನ್ ಆಫ್ ಟೈಮ್. ಇದನ್ನು ಮತ್ತೇನು ಮಾಡು? ಡಿಫರೆನ್ಷಿಯೇಟ್ ಮಾಡು. ಓಕೆ, ಕಾನ್ಸ್ಟಂಟ್ ಇಂಟು ವೇರಿಯೇಬಲ್ 6 ಹೊರಗೆ ತಗೋ. ಟಿ ವಿತ್ ರೆಸ್ಪೆಕ್ಟ್ ಟು ಟಿ ಎಷ್ಟಪ್ಪ? 1. ಟಿ ವಿತ್ ರೆಸ್ಪೆಕ್ಟ್ ಟು ಟಿ ಡಿಫರೆನ್ಷಿಯೇಷನ್ ಆಫ್. ಮತ್ತು ಹೇಳ್ಕೊಡ್ತೀನಪ್ಪ ಒಂದೊಂದು ಸಲ ಸ್ಟೂಡೆಂಟ್ಸ್, ಏನು ಸರ್ ಫಾಸ್ಟ್ ಆಯಿತು ಅಂತ ಅಂದ್ಬಿಡ್ತಾರೆ ಕೆಲವರು. ಅರ್ಥ ಆಗಲಿದ್ರೆ ಫಾಸ್ಟಾಗಿ ಹೇಳ್ಕೊಡ್ತಾರಪ್ಪ ಅಂದ್ಬಿಡ್ತಾರೆ. ಟಿ ವಿತ್ ರೆಸ್ಪೆಕ್ಟ್ ಟು ಟಿ ಈಸ್ 1, ದೇರ್ಫೋರ್ 6. ಕಾನ್ಸ್ಟಂಟ್ ಇದೆ, ಡಿಫರೆನ್ಷಿಯೇಷನ್ ಆಫ್ ಕಾನ್ಸ್ಟಂಟ್ ಈಸ್ 0. ದೇರ್ಫೋರ್ ಆಕ್ಸಲರೇಷನ್ ಆಫ್ ದ ಪಾರ್ಟಿಕಲ್ ಎಷ್ಟಾಯ್ತಪ್ಪ? 6. ಸರ್ ಯೂನಿಟ್ ಬೇಕು ಸರ್ ಅಂದರೆ ಬರೆದ್ಬಿಡು, ಮೀಟರ್ ಪರ್ ಸೆಕೆಂಡ್. ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಈಗ ನಿಮಗೆ ಕ್ವೆಶನ್ನಲ್ಲಿ ಏನು ಕೇಳ್ತಾರೆ? ಫೈಂಡ್ ದ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ವೆನ್ ಟೈಮ್ ಟಿ ಈಸ್ ಈಕ್ವಲ್ ಟು 2 ಸೆಕೆಂಡ್ ಅಂತ ಕೇಳಿರೋದು ಇಟ್ಕೊಳ್ಳಪ್ಪ. ಫೈಂಡ್ ದ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ whose displacement is described by the formula, whose displacement is described by the formula s equal to 3t square plus 5t minus 2. Find the velocity at t is equal to 2 second ಅಂತ ಕೇಳಿದ್ರೆ ಡಿಫ್ರೆನ್ಷಿಯೇಟ್ ಮಾಡಿದೆಯಾ? ಇಲ್ಲಿ ಟಿ ಜಾಗದಲ್ಲಿ ಎಷ್ಟು ಹಾಕ್ಬಿಡ್ಬೇಕಪ್ಪ? 2 ಹಾಕು. at t is equal to 2 second ಕೇಳಿದ್ದಾರೆ. therefore 6 into 2 plus 5. 6 2s are 12 plus 5. Sir, 17 meter per second. Velocity of the particle at t is equal to 2 second is how much? 17 meter per second. ವಿದ್ಯಾರ್ಥಿಗಳೇ, ಇಷ್ಟು ಇವತ್ತಿನ ಕೆಲಸ ಸಾಕು. ಪ್ರಾಕ್ಟೀಸ್ ಮಾಡ್ತೀರಲ್ವಾ? ಎಸ್, ನಮ್ಮ ಸ್ಟೂಡೆಂಟ್ಸ್ ತುಂಬ ಒಳ್ಳೆಯರಿದ್ದಾರೆ, ಹಾನೆಸ್ಟ್ ಇದ್ದಾರೆ, ಅವ್ರಿಗೆ ಕಲಿಬೇಕು ಅನ್ನೋ ಆಸಕ್ತಿ ಇದೆ, ಅವ್ರಿಗೆ ಫಿಸಿಕ್ಸ್ ಈಸಿ ಆಗೇ ಆಗುತ್ತೆ. ಮಾಡ್ತೀರಲ್ವಾ? ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.